ಒಮ್ಮೆ ನಾನು ಕುಂದಾಪುರ ಘಟಕ ಚಾಲಕ ನಿರ್ವಾಹಕ ಆಗಿ ಮಾತಾಡ್ತಾ ಇದ್ದೀನಿ. ನನಗೆ ತೊಂದರೆ ಕೊಟ್ಟರು ಸುರೇಶ್ ಬಾಬು ಅವರು. ನನಗೆ ಕಂಪನಿ ಲಿಸ್ಟ್ ಬರಬೇಕಾಗಿತ್ತು, ಅದಕ್ಕೆ 15,000 ಕೇಳಿದ್ರು. ನನ್ನ ಹತ್ರ ಅಮೌಂಟ್ ಇಲ್ಲಣ್ಣ, ಬರಳೆ ಬರುತ್ತೆ ಬಿಡು ತಂದೆ. ತಿರ್ಗಾ ಫೋನ್ ಮಾಡಿ ನಾನು ಕೊಟ್ಟರೆ ಒಟ್ಟಿಗೆ ನಾನು ಮುಂದೆ 15 ದಿನ ಆಬ್ಸೆಂಟ್ ಆದೆ. ಆಬ್ಸೆಂಟ್ ಕಾರಣ ನನಗೇನು ಮಾಡಿದ್ರು, ಡಿಪೋ ಎತ್ತಕ್ಕೆ ಸರ್ ನಾನು ಸುಶಾಲ್ ಮುಖಕ್ಕೆ ಬಂದಿದ್ದೀನಿ, ಇನ್ನೊಂದು ಸರಿ ಆಬ್ಸೆಂಟ್ ಆದಾಗ 5,000 ರೂಪಾಯಿ ನಾನು ಲೋನ್ ಮಾಡಿಸ್ಕೊಡ್ತೀನಿ, ಆಗುತ್ತೆ 5,000 ಕೊಡು ಅಂತೇಳಿ ಅಮೌಂಟ್ ಕೇಳಿದ್ರು. ಅದು ಅಮೌಂಟ್ ಕೊಟ್ಟಿದ್ದೀನಿ, ಇದು 15,000 ಕೊಟ್ಟಿಲ್ಲ. ಇದಕ್ಕೆ ಕಾರಣ ನಾನು ಸುಶಾಲ್ ಮುಖಕ್ಕೆ ಬಂದೀನಿ. ಇದಕ್ಕೆ ಹೊಣೆ ಅಂದರೆ ಸುರೇಶ್ ಬಾಬು, ಆಮೇಲೆ ಟ್ರಾಫಿಕ್ ಇನ್ಸ್ಪೆಕ್ಟ್ರು. ಸ್ವಾಮಿ ನಮಸ್ತೆ. ಕನ್ನಡ ಮಾಧ್ಯಮದವರಿಗೆ ಇನ್ನೊಂದು ಹನುಮಂತರಾಯ ಜಳಕಿ, ನಾನಾದ ದೊಬ್ಲಾಪುರ ಘಟಕದಲ್ಲಿ ಚಾಲಕ ನಿರ್ವಾಹಕಾಗಿ ನಾನು ನಿರ್ವಹಿಸ್ತಾ ಇದ್ದೆ. ನನಗೆ ಇನ್ನೊಂದು ಕಿರುಕುಳ ಕೊಡ್ತಾಯಿದ್ದರು ಸುರೇಶ್ ಬಾಬು ಅವರು. ನನಗೆ ಕನ್ಫರ್ಮ್ ಬರಬೇಕಾಗಿತ್ತು. ನಾನು ಕನ್ಫರ್ಮ್ ಸಲಲ್ಲಿ 15,000 ಕೇಳಿದ್ರು. ನನ್ನ ಹತ್ರ ಅಮೌಂಟ್ ಇಲ್ಲಣ್ಣ, ನಾನು 700 ಕಿಲೋಮೀಟ್ರ್ ಬಂದು ಡ್ಯೂಟಿ ಮಾಡ್ತಾಯಿದ್ದೀನಿ. ಮಕ್ಕಳು ಸ್ಕೂಲ್ ಓದಿಸೋಕ್ಕೂ ನನ್ನ ಹತ್ರ ಕಾಸು ಇರಲಿಲ್ಲ. ನಾನು ಹೇಳಿದೆ ಬರಲಿ ಬಿಡಿ ಅಂತ ನಾನು ಹೇಳಿದೆ. ಅಂದ್ರೂ ನನಗೆ ಫೋನ್ ಮಾಡಿದ್ರು, 12,000 ಕೊಡು ಮಾಡಿಸ್ಕೊಡ್ತೀನಿ ಅಂತ ಅಂದರು. ಯಾರು ಕೇಳ್ತಾರಣ್ಣ ಅಂತ ನಾನು ಕೇಳಿದೆ. ಕೇಳ್ತವ್ರೆ ತಂದರು. ನೋಡಿ ಸ್ವಾಮಿ, ನಾನು ಕೊಡೋಲ್ಲ, ನನ್ನ ಹತ್ರ ದುಡ್ಡಿಲ್ಲ. 700 ಕಿಲೋಮೀಟ್ರು ನಾನೇನು ಇಲ್ಲಿ ಬಂದು ಊರು ಬಿಟ್ಟು ಬಂದು ನಾನು ದುಡ್ಡಿಗೆ ಬಂದಿದ್ದೀನಿ. ನನ್ನ ಹತ್ರ ಕಾಸಿಲ್ಲ ಅಂತ ಹೇಳಿದೆ. ಹೇಳಿದ ಬಳಿಕೆ ಒಂದು 15 ದಿನ ನನಗೇನಾಯಿತು, ಜಾಂಡೀಸ್ ಆಗಿತ್ತು. ಇದು ನಿಜ. ನಾನು ಮೆಡಿಕಲ್ ಎಲ್ಲ ಕೊಟ್ಟಿದ್ದೀನಿ, ಮೆಡಿಕಲ್ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ ಸ್ವಾಮಿ. ನನಗೆ ಇವರು ಹಿಂಸೆ ಕೊಟ್ಬಿಟ್ಟು ನನಗೆ ಬೇರೆ ಡಿಪೋ ವರ್ಗಾವಣೆ ಮಾಡಿರುತ್ತಾರೆ. ಇವರು ಸುರೇಶ್ ಬಾಬು, ಆಮೇಲೆ ಟ್ರಾಫಿಕ್ ಇನ್ಸ್ಪೆಕ್ಟ್ರಿಗೆ ಕಾರಣ. ಡಿಪೋ ಅಂದರೆ ಒಳ್ಳೆಯವರು ಸ್ವಾಮಿ. ಇದಕ್ಕೆ ನಾನು ನ್ಯಾಯ ಕೊಡಿಸ್ತೀರಿ ಅಷ್ಟೇ. ನಿಮ್ಮೆಲ್ಲ ಕೈ ಮುಗಿತು ಕೇಳ್ಕೊತಾ ಇದ್ದೀನಿ. ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ.